ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾ ಪರಿಣಯ ಭಾಗ 5 ಸುಬಾಹು ಮತ್ತು ಮಾರೀಚರ ಸಂಹಾರ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ರಾತ್ರಿ ಕಳೆದು ಬೆಳಗಾಯಿತು. ಸ್ನಾನ ಮಾಡಿ ಶುಚಿಗೊಂಡ ರಾಮಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರನು ಮುಗುಳ್ನಕ್ಕ. ನೀವಿಬ್ಬರು ನನ್ನ ಆಸೆಯನ್ನು ನೆರವೇರಿಸಿದರೆ ನನಗೆ ಬಹಳ ಆನಂದವಾಗಿದೆ. ನಾನು ನಿಮ್ಮಿಬ್ಬರಿಗೂ ನನಗೆ ತಿಳಿದಿರುವ ಎಲ್ಲ ಬಗೆಯ ಮಂತ್ರಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ಆ ಅಸ್ತ್ರಗಳ ಬಲದಿಂದ ನೀವು ಎಲ್ಲರನ್ನೂ ಜಯಿಸಬಹುದು. ಯುದ್ಧದಲ್ಲಿ ನಿಮಗೆ ಸೋಲೇ ಇರುವುದಿಲ್ಲ. ನೀವು ದುಷ್ಟರನ್ನು ಸಂಹಾರ ಮಾಡಿ ಲೋಕವಿಖ್ಯಾತರಾಗುತ್ತೀರಿ ಎಂದು ಹೇಳಿ ತಾನು ತಪಸ್ಸಿನ ಬಲದಿಂದ ಸಂಪಾದಿಸಿದ್ದ ಹಲವಾರು ದಿವ್ಯಾಸ್ತ್ರಗಳ ಮಂತ್ರಗಳನ್ನು ರಾಮಲಕ್ಷ್ಮಣರಿಗೆ ಉಪದೇಶಿಸಿದನು. ಈ ಮಂತ್ರಗಳಿಂದ ವಾಯುವ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ಆಗ್ನೇಯಾಸ್ತ್ರ ಇವುಗಳನ್ನು ಪ್ರಯೋಗಿಸಬಹುದು. ವಾಯುವ್ಯಾಸ್ತ್ರದಿಂದ ಶತ್ರುವನ್ನು ಗಾಳಿಯಲ್ಲಿ ಹಾರಿಸಿಕೊಂಡು ಹೋಗಬಹುದು. ವರುಣಾಸ್ತ್ರವನ್ನು ಪ್ರಯೋಗಿಸಿದರೆ ಶತ್ರುವಿನ ಮೇಲೆ ಮಳೆಗರೆಯುವುದು. ಆಗ್ನೇಯಾಸ್ತ್ರವನ್ನು ಬೆಂಕಿಯ ಮಳೆಯನ್ನು ಸುರಿಸುವುದು. ಈ ಅಸ್ತ್ರಗಳಿಗೆಲ್ಲ ಒಬ್ಬೊಬ್ಬ ಅಧಿದೇವತೆ. ವಿಶ್ವಾಮಿತ್ರನು ರಾಮಲಕ್ಷ್ಮಣರಿಗೆ ಈ ಮಂತ್ರಗಳನ್ನು ಉಪದೇಶಿಸಿದ್ದಾಗ ಆ ಅಸ್ತ್ರಗಳ ಅಧಿದೇವತೆಗಳು ರಾಮಲಕ್ಷ್ಮಣರ ಮುಂದೆ ಬಂದು ನಿಂತರು. ನಮ್ಮಿಂದ ಏನಾಗಬೇಕು ಹೇಳಿ, ಮಾಡುತ್ತೇವೆ ಎಂದರು. ರಾಮನು ಆ ದೇವತೆಗಳಿಗೆ ನಮಸ್ಕರಿಸಿ, ಈಗ ಸದ್ಯಕ್ಕೆ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲಿಯೇ ಇರಿ. ಸಮಯ ಬಂದಾಗ ನಾವು ನಿಮ್ಮನ್ನು ಕರೆಯುತ್ತೇವೆ ಎಂದ. ಆ ದೇವತೆಗಳು ಹಾಗೆಯೇ ಆಗಲಿ ಎಂದು ಹೇಳಿ ಹೋದರು. ವಿಶ್ವಾಮಿತ್ರನು ರಾಜಕುಮಾರರಿಬ್ಬರಿಗೂ ಈ ಅಸ್ತ್ರಗಳನ್ನು ಪ್ರಯೋಗಿಸುವುದು ಮತ್ತು ಉಪಸಂಹಾರ ಮಾಡುವುದು ಎರಡನ್ನೂ ಹೇಳಿಕೊಟ್ಟ. ಉಪಸಂಹಾರ ಮಾಡುವುದು ಅಂದರೆ ಅಸ್ತ್ರವನ್ನು ಹಿಂತೆಗೆದುಕೊಳ್ಳುವುದು. ವರುಣಾಸ್ತ್ರವನ್ನು ಪ್ರಯೋಗಿಸಿದರೆ ಶತ್ರುವಿನ ಮೇಲೆ ಮಳೆಗರೆಯುತ್ತದೆ. ಉಪಸಂಹಾರ ಮಾಡಿದರೆ ಮಳೆಯನ್ನು ನಿಲ್ಲಿಸಿ ಪ್ರಯೋಗಿಸಿದವನ ಬಳಿಗೆ ಹಿಂತಿರುಗುತ್ತದೆ. ರಾಮಲಕ್ಷ್ಮಣರು ಇವುಗಳನ್ನು ಕಲಿತರು. ಮಂತ್ರಾಸ್ತ್ರಗಳನ್ನು ಕಲಿತು ಮುಂದೆ ಮುಂದೆ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ದೊಡ್ಡ ಪರ್ವತ ಕಾಣಿಸಿತು. ರಾಮನು ಅದನ್ನು ವಿಶ್ವಾಮಿತ್ರನಿಗೆ ತೋರಿಸಿ, ಮುನಿಗಳೇ, ಆ ಪರ್ವತ ಯಾವುದು? ಅದರ ತಪ್ಪಲಿನಲ್ಲಿರುವ ಆ ದಟ್ಟವಾದ ಕಾಡು ಯಾವುದು? ನಿಮ್ಮ ಆಶ್ರಮವು ಆ ಕಾಡಿನಲ್ಲಿರುವುದೇ? ನಿಮ್ಮ ಯಜ್ಞಕ್ಕೆ ಅಡ್ಡಿ ಮಾಡುವ ರಾಕ್ಷಸರು ಯಾರು? ಅವರು ಎಲ್ಲಿದ್ದಾರೆ? ದಯವಿಟ್ಟು ಅವರನ್ನು ತೋರಿಸಿ ಎಂದು ಕೇಳಿದ. ವಿಶ್ವಾಮಿತ್ರನು, ನಿನ್ನ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹೇಳುತ್ತೇನೆ ಕೇಳು. ಬಹಳ ಹಿಂದೆ ಇಲ್ಲಿ ವಿಷ್ಣು ತಪಸ್ಸು ಮಾಡುತ್ತಿದ್ದ. ಶ್ರೀ ಮಹಾವಿಷ್ಣುವೇ ತಪಸ್ಸಿದ್ಧನಾದ್ದರಿಂದ ಇದಕ್ಕೆ ಸಿದ್ಧಾಶ್ರಮ ಎಂದು ಹೆಸರು ಬಂತು. ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಬಲಿ ಎಂಬ ಚಕ್ರವರ್ತಿ ಈ ಲೋಕವನ್ನು ಆಳುತ್ತಿದ್ದ. ಅವನು ಪ್ರಹ್ಲಾದನ ಮೊಮ್ಮಗ. ಬಲಿಯು ತನ್ನ ಪರಾಕ್ರಮದಿಂದ ಇಂದ್ರ ಮೊದಲಾದ ದೇವತೆಗಳನ್ನು ಜಯಿಸಿದ್ದ. ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕಗಳು ಅವನ ವಶದಲ್ಲೇ ಇದ್ದವು. ಒಮ್ಮೆ ಬಲಿಚಕ್ರವರ್ತಿ ಒಂದು ಯಾಗವನ್ನು ಆರಂಭಿಸಿದನು. ಇದರಿಂದ ದೇವತೆಗಳಿಗೆ ಬಹಳ ಹೆದರಿಕೆಯಾಯಿತು. ಈಗಾಗಲೇ ಅವರು ಬಲಿಚಕ್ರವರ್ತಿಯ ಅಧೀನದಲ್ಲಿದ್ದರು. ಇನ್ನು ತಪಸ್ಸು ಮಾಡಿ ಬೇರೆ ಏನು ಬಯಸುವನೋ, ತಮ್ಮ ಗತಿ ಏನಾಗುವುದೋ ಎಂದು ಅವರಿಗೆ ದಿಗಿಲು. ಅದಕ್ಕಾಗಿ ಅವರೆಲ್ಲ ಸಿದ್ಧಾಶ್ರಮಕ್ಕೆ ಬಂದರು. ತಪಸ್ಸು ಮಾಡುತ್ತಿದ್ದ ವಿಷ್ಣುವನ್ನು ಕಂಡರು. ತಮ್ಮ ಭೀತಿಯನ್ನು ತೋಡಿಕೊಂಡರು. ವಿಷ್ಣು ಅವರು ಹೇಳಿದ್ದನ್ನೆಲ್ಲ ಕೇಳಿದ. ಅವನಿಗೂ ಚಿಂತೆಯಾಯಿತು. ಬಲಿಯ ಯಾಗವನ್ನು ನಿಲ್ಲಿಸಬೇಕೆಂದು ನಿಶ್ಚಯಿಸಿದ. ಅದೇ ಸಮಯದಲ್ಲಿ ಭಗವಾನ್ ಕಶ್ಯಪ ವಿಷ್ಣುವನ್ನು ಕುರಿತು ತಪಸ್ಸು ಮಾಡುತ್ತಿದ್ದ. ಕಶ್ಯಪನು ಮರೀಚಿ ಮಹರ್ಷಿಯ ಮೊಮ್ಮಗ. ಸೃಷ್ಟಿ ಕಾರ್ಯದಲ್ಲಿ
ಇವನು ಬ್ರಹ್ಮನಿಗೆ ಎರಡನೆಯವನು. ಕಶ್ಯಪನಿಗೆ ವಿಷ್ಣುವನ್ನು ಮಗನಾಗಿ ಪಡೆಯಬೇಕೆಂಬ ಹಂಬಲ. ಅದಕ್ಕಾಗಿಯೇ ಅವನ ತಪಸ್ಸು. ವಿಷ್ಣು ಯೋಚಿಸಿದ, ಕಶ್ಯಪನ ಮಗನಾಗಿ ಹುಟ್ಟಿ ಭೂಲೋಕದಲ್ಲಿ ಜನಿಸಬೇಕು, ಬಲಿಯ ಯಾಗವನ್ನು ಮುರಿಯಬೇಕು ಎಂದು ನಿಶ್ಚಯಿಸಿದ. ಕಶ್ಯಪನ ಮಗನಾಗಿ ಹುಟ್ಟಿದ. ಅವನೇ ವಾಮನ. ವಾಮನ ಎಂದರೆ ಕುಳ್ಳ. ವಾಮನ ತನ್ನ ತಂದೆಯೊಡನೆ ಬಲಿಯು ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದ. ಬಲಿಚಕ್ರವರ್ತಿ ಮಾಡುತ್ತಿದ್ದ ಯಾಗ ಬಹಳ ದೊಡ್ಡದು. ಆ ಚಕ್ರವರ್ತಿಯು ಬಂದವರಿಗೆಲ್ಲ ಉದಾರವಾಗಿ ದಾನ ನೀಡುತ್ತಿದ್ದ. ಬೇಡಿದವರಿಗೆ ಕೇಳಿದ್ದನ್ನು ಕೊಡುತ್ತಿದ್ದ. ವಾಮನನೂ ಬಲಿಯ ಬಳಿಗೆ ಬಂದ. ಚಕ್ರವರ್ತಿಯು ವಿನಯದಿಂದ, ಸ್ವಾಮಿ, ನಿಮಗೇನು ಬೇಕು? ಅಪ್ಪಣೆ ಮಾಡಿರಿ, ಕೊಡುತ್ತೇನೆ ಅಂದ. ವಾಮನನು, ನನ್ನ ಪಾದದ 3 ಅಳತೆಯಷ್ಟು ನೆಲ ದಾನ ಮಾಡಿ ಎಂದು ಕೇಳಿದ. ಬಲಿಚಕ್ರವರ್ತಿ, ಹಾಗೆಯೇ ಆಗಲಿ, ಅಳೆಯಿರಿ ಎಂದ. ಕೂಡಲೇ ಕುಳ್ಳನಾಗಿದ್ದ ವಾಮನ ಎತ್ತರಕ್ಕೆ ಬೆಳೆದ. ಭೂಮಿ ಆಕಾಶಗಳು ತಾಗುವಷ್ಟು ದೊಡ್ಡದಾಗಿ ಬೆಳೆದ. 3 ಹೆಜ್ಜೆಯಿಂದ 3 ಲೋಕಗಳನ್ನು ವಶಪಡಿಸಿಕೊಂಡ. ಎಲ್ಲವನ್ನೂ ದೇವೇಂದ್ರನ ವಶಕ್ಕೆ ಕೊಟ್ಟುಬಿಟ್ಟ. ಹೀಗೆ ಪೂರ್ವಕಾಲದಲ್ಲಿ ವಾಮನನು ಇದ್ದ ಆಶ್ರಮ ಇದು. ನಾನು ಇಲ್ಲಿಯೇ ವಾಸವಾಗಿದ್ದೇನೆ. ನನ್ನ ಯಜ್ಞ ನಡೆಯುವ ಸ್ಥಳ ಇದೆ. ಇಲ್ಲಿಗೆ ರಾಕ್ಷಸರು ಬಂದು ನನ್ನ ಯಾಗವನ್ನು ಕೆಡಿಸುತ್ತಿದ್ದಾರೆ. ನೀವಿಬ್ಬರೂ ಆ ರಾಕ್ಷಸರನ್ನು ಕೊಲ್ಲಬೇಕು, ಧರ್ಮವನ್ನು ರಕ್ಷಿಸಬೇಕು. ಬನ್ನಿ, ಆಶ್ರಮಕ್ಕೆ ಹೋಗೋಣ ಎಂದು ವಿಶ್ವಾಮಿತ್ರ ರಾಮ ಲಕ್ಷ್ಮಣರೊಡನೆ ಸಿದ್ಧಾಶ್ರಮವನ್ನು ಪ್ರವೇಶಿಸಿದ. ವಿಶ್ವಾಮಿತ್ರರು ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದ ಸುದ್ದಿ ಎಲ್ಲರಿಗೂ ತಿಳಿಯಿತು. ಅವರಿಗೆಲ್ಲ ಸಂತೋಷವೋ ಸಂತೋಷ. ಓಡೋಡಿ ಬಂದು ಅವರನ್ನು ಎದುರುಗೊಂಡರು. ವಿಶ್ವಾಮಿತ್ರನಿಗೆ ನಮಸ್ಕಾರ ಮಾಡಿದರು. ರಾಮಲಕ್ಷ್ಮಣರಿಗೆ ಸತ್ಕಾರ ಮಾಡಿದರು. ತಾಟಕಿಯನ್ನು ಕೊಂದ ಸಂಗತಿ ಕೇಳಿ ಆಶ್ರಮವಾಸಿಗಳಿಗೆ ರಾಮಲಕ್ಷ್ಮಣರ ಮೇಲಿನ ಪ್ರೀತಿ ಇಮ್ಮಡಿಸಿದವು. ರಾಮನು ವಿಶ್ವಾಮಿತ್ರರನ್ನು ಕುರಿತು, ಮಹರ್ಷಿಗಳೇ, ನೀವು ದೀಕ್ಷೆ ವಹಿಸಿ ನಿಮ್ಮ ಯಜ್ಞವನ್ನು ನೆರವೇರಿಸಿ. ನಿಮಗೆ ಸಿದ್ಧಿ ದೊರಕಿ ಈ ಸಿದ್ಧಾಶ್ರಮದ ಹೆಸರು ಸಾರ್ಥಕವಾಗುವಂತೆ ನಾವು ನೋಡಿಕೊಳ್ಳುತ್ತೇವೆ ಎಂದ. ವಿಶ್ವಾಮಿತ್ರನಿಗೆ ಹರ್ಷವಾಯಿತು. ಮಹರ್ಷಿಯು ದೀಕ್ಷೆ ವಹಿಸಿದ. ರಾಮಲಕ್ಷ್ಮಣರು ಆ ರಾತ್ರಿ ಎಚ್ಚರವಾಗಿಯೇ ಇದ್ದರು. ಬೆಳಗಾದೊಡನೆ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿದರು. ಗಾಯತ್ರಿಯನ್ನು ಜಪಿಸಿದರು. ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡರು. ಜಾಗರೂಕತೆಯಿಂದ ಅಲ್ಲಿಯೇ ಸುತ್ತಾಡಲಾರಂಭಿಸಿದರು. ರಾಕ್ಷಸರನ್ನು ಯಾವಾಗ ಕಂಡೆವು, ಯಾವಾಗ ಕೊಂದೆವು ಎಂದು ಚಡಪಡಿಸುತ್ತಿದ್ದರು. ತಮ್ಮ ಉತ್ಸಾಹವನ್ನು ತಡೆಯಲಾರದೆ ವಿಶ್ವಾಮಿತ್ರನ ಶಿಷ್ಯರನ್ನು ಕುರಿತು, ಆ ರಾಕ್ಷಸರು ಎಲ್ಲಿಂದ ಬರುತ್ತಾರೆ, ಎಷ್ಟು ಹೊತ್ತಿಗೆ ಬರುತ್ತಾರೆ, ಅವರನ್ನು ನಾವು ಕೊಲ್ಲುವುದು ಯಾವಾಗ ಎಂದು ಕೇಳಿದರು. ರಾಕ್ಷಸರನ್ನು ಬೇಗನೆ ಕೊಲ್ಲಬೇಕೆಂಬ ಅವರ ಲವಲವಿಕೆಯನ್ನು ಕಂಡು ಶಿಷ್ಯರಿಗೆ ಬಹಳ ಸಂತೋಷವಾಯಿತು. ಅವರು, ಇಂದಿನಿಂದ 6 ದಿನಗಳವರೆಗೆ ಯಾಗ ನಡೆಯುತ್ತದೆ. ಆಗ ವಿಶ್ವಾಮಿತ್ರರು ಮೌನ ವ್ರತವನ್ನು ಆಚರಿಸುತ್ತಿದ್ದಾರೆ. ಈ 6 ದಿನಗಳು ಅವರು ಯಾರೊಡನೆಯೂ ಮಾತನಾಡುವುದಿಲ್ಲ. ರಾಕ್ಷಸರು ಯಾವ ಹೊತ್ತಿನಲ್ಲಿ ಬರುವರೋ ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಸದಾ ಎಚ್ಚರವಾಗಿರಿ, ಯಾಗ ಕೆಡದಂತೆ ಜಾಗೃತ ವಹಿಸಿ ಎಂದರು. ರಾಮಲಕ್ಷ್ಮಣರು 6 ದಿನಗಳು ಹಗಲು ರಾತ್ರಿಯೂ ಎಚ್ಚರವಾಗಿದ್ದು ವಿಶ್ವಾಮಿತ್ರರ ಆಶ್ರಮವನ್ನು ಕಾಪಾಡಿದರು. ಬಿಲ್ಲನ್ನು ಹೆದೆಯೇರಿಸಿ ಸದಾ ಕಾವಲಿದ್ದರು. ಪುರೋಹಿತರು ವಿಶ್ವಾಮಿತ್ರರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಯಜ್ಞ ಶಾಸ್ತ್ರ ರೀತಿಯಲ್ಲಿ ನಡೆಯಿತು. ಯಾಗದ ಅಂತಿಮ ಘಟ್ಟ ಸಮೀಪಿಸಿತು. ಇದ್ದಕ್ಕಿದ್ದಂತೆ ಯಜ್ಞ ವೇದಿಕೆಯ ಸುತ್ತಲೂ ಭಗ್ಗನೆ ಬೆಂಕಿಯು ಹೊತ್ತಿಕೊಂಡಿತು. ಯಜ್ಞ ವಸ್ತುಗಳಾದ ದರ್ಬೆ, ಸಮಿತ್ತು, ದಾನಪತ್ರೆಗಳು ಹತ್ತಿಕೊಂಡು ಉರಿಯಲಾರಂಭಿಸಿದವು. ಮೇಲೆ ಆಕಾಶದಲ್ಲಿ ಭಯಂಕರವಾದ ಶಬ್ದ. ನೋಡುತ್ತಿದ್ದ ಹಾಗೆಯೇ ಆಕಾಶದಲ್ಲಿ ಕಾರ್ಮೋಡಗಳು ಕವಿದು ಕತ್ತಲಾಯಿತು. ಮಾರೀಚ, ಸುಬಾಹುಗಳು ತಮ್ಮ ಉಪದ್ರವವನ್ನು ಆರಂಭಿಸಿದ್ದರು. ಆಕಾಶದಿಂದ ಯಜ್ಞಕುಂಡದ ಮೇಲೆ ರಕ್ತದ ಮಳೆ ಕರೆಯಲಾರಂಭಿಸಿದರು. ರಾಮ ಮೇಲೆ ನೋಡಿದ. ಮಾರೀಚ, ಸುಬಾಹುಗಳು ಅವನ ಕಡೆಗೆ ಓಡಿ ಬರುತ್ತಿದ್ದರು. ರಾಮನಿಗೆ ಭಯಂಕರ ಸಿಟ್ಟು ಬಂದಿತು.
ಮೊದಲು ಬಾಣಗಳನ್ನು ಬಿಟ್ಟು ಯಜ್ಞ ವೇದಿಕೆಯ ಮೇಲೆ ಚಪ್ಪರವನ್ನೇ ಕಟ್ಟಿಬಿಟ್ಟ. ರಕ್ತವು ಯಾಗಕುಂಡದಲ್ಲಿ ಬೀಳದಂತೆ ನೋಡಿಕೊಂಡ. ಧರ್ಮ ಕಾರ್ಯಕ್ಕೆ ಭಂಗ ತರುತ್ತಿದ್ದ ಮಾರೀಚ ಸುಬಾಹುಗಳ ಮೇಲೆ ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸಿದ. ಮಾನವಾಸ್ತ್ರದಿಂದ ಮರೀಚನ ಜ್ಞಾನ ತಪ್ಪಿತು. ಅವನು ತರಗೆಲೆಯಂತೆ ಗಾಳಿಯಲ್ಲಿ ತೇಲಿಕೊಂಡು ಹೋದ. 100 ಮೈಲಿ ದೂರದಲ್ಲಿದ್ದ ಸಮುದ್ರದಲ್ಲಿ ಬಿದ್ದ. ಮುಳುಗಿ ಸಮುದ್ರದ ನೀರು ಕುಡಿದ. ಸುಬಾಹು ಅಲ್ಲಿಯೇ ಸತ್ತು ಬಿದ್ದ. ಅಲ್ಲಿದ್ದ ಋಷಿಗಳಿಗೆಲ್ಲ ಆನಂದವಾಯಿತು. ರಾಮನನ್ನು ವಿಧವಾಗಿ ಹೊಗಳಿದರು. ವಿಶ್ವಾಮಿತ್ರನ ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನೆರವೇರಿತು. ವಿಶ್ವಾಮಿತ್ರ, ರಾಮ, ನಾನು ಧನ್ಯನಾದೆ. ಸಿದ್ಧಾಶ್ರಮ ಎಂಬ ಹೆಸರು ಈ ಆಶ್ರಮಕ್ಕೆ ಸಾರ್ಥಕವಾಯಿತು. ನಿನ್ನ ತಂದೆಯ ಅಪ್ಪಣೆಯನ್ನು ನೆರವೇರಿಸಿದೆ. ನಿಜವಾಗಿಯೂ ನನ್ನ ಮನಸ್ಸಿಗೆ ಆನಂದವಾಗಿದೆ ಎಂದು ಹೇಳಿ ರಾಮನನ್ನು ಕೊಂಡಾಡಿದ. ರಾಮ ಲಕ್ಷ್ಮಣರಿಗೂ ಹರ್ಷವಾಯಿತು. ತಮ್ಮಿಂದ ಯಜ್ಞ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಹಿಗ್ಗು ಉಂಟಾಯಿತು. ತಂದೆಯ ಅಪ್ಪಣೆಯನ್ನು ಪಾಲಿಸಿದೆವಲ್ಲ ಎಂಬ ಹೆಮ್ಮೆಯೂ ಆಯಿತು. ಸಂತೋಷ ಸಂಭ್ರಮಗಳಲ್ಲಿಯೇ ಆ ರಾತ್ರಿ ಕಳೆಯಿತು.